ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೆ ಆರ್ ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ. ಅಂತೂ ಇಂತೂ ನೋಟಿಫಿಕೇಶನ್ ಅಂತೂ ಬಂದಿದೆ. ಅನೇಕ ದಿನಗಳಿಂದ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಜಾತಕ ಪಕ್ಷಿ ಅಂತ ವೇಟ್ ಮಾಡ್ತಾಯಿದ್ರಿ, ತಮ್ಮೆಲ್ಲರೂ ಕೂಡ ಅತ್ಯಂತ ಸುವರ್ಣ ಅವಕಾಶ ಸಿಗ್ತಾ ಇದೆ. ಸುಮಾರು 8 ಇಲಾಖೆಗಳಿಂದ 708 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಈ ಒಂದು ನೇಮಕಾತಿಯ ಅಧಿಸೂಚನೆ KE ಅವರ ಕಡೆಯಿಂದ ಹೊರಬಿದ್ದಿದೆ. ಅನೇಕ ಬದಲಾವಣೆಗಳೊಂದಿಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ. ಏನೆಲ್ಲ ಬದಲಾವಣೆಗಳು ಈ ಒಂದು ಪರೀಕ್ಷೆಯಲ್ಲಿ ಇದೆ ಅನ್ನೋ ಸಂಬಂಧಪಟ್ಟಂತ ಸಂಪೂರ್ಣ ಚರ್ಚೆ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಹೊಸ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಬದಲಾವಣೆಗಳಾಗಿದೆ, ಹೊಸ ಪಠ್ಯಕ್ರಮದಲ್ಲಿ ಏನೆಲ್ಲ ಆ್ಯಡ್ ಆಗಿದೆ ಅನ್ನೋ ಸಂಬಂಧಪಟ್ಟಂತ ಡಿಸ್ಕಷನ್ಸ್ ಇರುತ್ತೆ. ಹಾಗೆ OMRಗೆ ಸಂಬಂಧಪಟ್ಟಂತ ಮಹತ್ವದ ಬದಲಾವಣೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಮುಖವಂತ ಮಾಹಿತಿ, ಯಾವೆಲ್ಲ ರೀತಿಯಾಗಿ ಈ ಒಂದು OMRಗೆ ಸಂಬಂಧಪಟ್ಟಂತ ಆಯ್ಕೆಗಳಿರುತ್ತೆ, ಹಾಗೆ ನೆಗೆಟಿವ್ ಅಂಕಗಳು ಎಷ್ಟು, ಇವುಗಳಿಗೆ ಸಂಬಂಧಪಟ್ಟಂತ ಚರ್ಚೆಗಳಿರುತ್ತೆ. ಹಾಗೆ ಪ್ರಮುಖ ದಿನಾಂಕಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಇರುತ್ತೆ. ಹಾಗೆ ಅನೇಕ ದಿನಗಳಿಂದ ವಯೋಮಿತಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಹೋರಾಟ ನಡೀತಾ ಇತ್ತು. ಆ ವಯೋಮಿತಿಗೆ ಸಂಬಂಧಪಟ್ಟಂತ ಹೋರಾಟದ ಫಲ ಏನಾದರೂ ಕೂಡ ಸಿಕ್ಕಿದ್ಯಾ, ವಯೋಮಿತಿ ಸಡಿಲಿಕೆ ಆಗಿದೆಯಾ ಅನ್ನೋ ಸಂಬಂಧಪಟ್ಟಂತ ಒಂದಿಷ್ಟು ಚರ್ಚೆ ಇರುತ್ತೆ. ಅನೇಕ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಕಂಪ್ಲೀಟ್ ಆಗಿ 8 ಇಲಾಖೆಗಳಿಗೆ ಸಂಬಂಧಪಟ್ಟಂತ 708 ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನೀಗ ಮೊದಲಿಗೆ ನೋಡೋಣ. ಪ್ರಮುಖವಾಗಿ 8 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು, ಮೊದಲಿಗೆ ಈ ಒಂದು ಕಂಪ್ಲೀಟ್ ಆಗಿ HK ಮತ್ತು ನಾನ್ HK ಅಂತ ನೋಡ್ತಾ ಹೋಗ್ತೀವಿ, ಅಥವಾ KK ಅಂತ ನೋಡ್ತಾ ಹೋಗ್ತೀವಿ. ಮೂಲ ವೃಂದ ಅಂದ್ರೆ ಇಲ್ಲಿ ನಾನ್ HK ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ KK ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದಂತಹ ಜಿಲ್ಲೆಗಳಿಗೆ ನಾವು ಮೂಲ ವೃಂದ ಅಂತ ಕರಿತೀವಿ. ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತ ಇರುವಂತಹ ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ವೃಂದ ಅಂತ ಕರಿತೀವಿ. ಒಟ್ಟಾರೆಯಾಗಿ ಏನಾಗಿದೆ, 708 ಹುದ್ದೆಗಳಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಆಗಿರುವಂಥದ್ದು. ಯಾವೆಲ್ಲ ಇಲಾಖೆ ಅಂತಂದ್ರೆ, ಮೊದಲಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಕೊಟ್ಟಿರುವಂಥದ್ದು ಯಾವೆಲ್ಲ ರೀತಿಯಾಗಿ ವೃಂದ ಅಂದ್ರೆ ನಾನ್ HK ಸಂಬಂಧಪಟ್ಟಂತ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತ ಅಭ್ಯರ್ಥಿಗಳಿಗೆ ಅಥವಾ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಷ್ಟು ಹುದ್ದೆಗಳು ಇದೆ ಅನ್ನೋ ಸಂಬಂಧಪಟ್ಟಂತ ನಾವು ವಿಚಾರವನ್ನು ನೋಡ್ತಾ ಇದ್ದೀವಿ. ಹಾಗೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಹಾಗೆ ಪ್ರಮುಖವಾಗಿರುವಂಥದ್ದು ಮತ್ತೊಂದು ಯಾವುದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹಾಗೆ ಕೃಷಿ ಮಾರಾಟ ಇಲಾಖೆ, ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ. ಒಟ್ಟಾರೆಯಾಗಿ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ 382 ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತೆ 321 ಹುದ್ದೆಗಳು, ಸುಮಾರು 708 ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅಧಿಸೂಚನೆ ಹೊರಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ 1 by 1 ನೋಡ್ಕೊಂತ ಹೋಗೋಣ. ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ KR ಟ್ಯುಟೋರಿಯಲ್ಸ್ ಕಡೆಯಿಂದ FDA ಮತ್ತು SDAಗೆ ಸಂಬಂಧಪಟ್ಟಂತ ಅಧಿಸೂಚನೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತ ಆನ್ಲೈನ್ ಕೋರ್ಸ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 12ನೇ ತಾರೀಕಿಂದ ಒಂದು ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸಾಮಾನ್ಯ ಪತ್ರಿಕೆ ಪೇಪರ್ 1ಗೆ ಸಂಬಂಧಪಟ್ಟಂತೆ, ಹಾಗೆ ಸಂವಹನ ಪತ್ರಿಕೆ ಕನ್ನಡ ಇಂಗ್ಲಿಷ್, ಹಾಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ 2 ಪತ್ರಿಕೆಗೆ ಸಂಬಂಧಪಟ್ಟಂತ ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರಾದರೂ ಕೂಡ FDA ಕೋರ್ಸನ್ನು ತೆಗೆದುಕೊಂಡ್ರೆ ಅವರಿಗೆ SDA ಕೋರ್ಸ್ ಉಚಿತವಾಗಿರುತ್ತೆ. ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಪೆಷಲ್ ಆಫರ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ. ಹಾಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಸೇರಿಸಿ ಮತ್ತು 2 ಕೋರ್ಸ್ಗಳನ್ನ ಸೇರಿಸಿ ನಿಮಗೆ 6,000 ಬದಲಾಗಿ ಕೇವಲ 3,000 ರೂಪಾಯಿ ಇರುತ್ತೆ, ಅಂದ್ರೆ 2,999 ರೂಪಾಯಿ ಇರುತ್ತೆ. ನಮ್ಮ ಒಂದು ತರಗತಿಯ ವಿಶೇಷತೆಗಳನ್ನ ನೋಡೋದಾದ್ರೆ, ಪ್ರಮುಖವಾಗಿ ನಿಮಗೆ 500ಕ್ಕಿಂತ ಹೆಚ್ಚು ಚಾಪ್ಟರ್ ವೈಸ್ ತರಗತಿಗಳನ್ನ ಕೊಡ್ತಾ ಹೋಗ್ತೀವಿ. ಹಾಗೆ 1000ಕ್ಕಿಂತ ಹೆಚ್ಚು MCQ ಅನಾಲಿಸಿಸ್ ಇರುತ್ತೆ, ಅದು ಲೈವ್ ಕ್ಲಾಸಸ್ಗಳಿರುತ್ತೆ. ಹಾಗೆ ಮಾರ್ಕ್ ಟೆಸ್ಟ್ ಇರುತ್ತೆ. ಹಾಗೆ ಓಲ್ಡ್ ಕ್ವಶನ್ ಪೇಪರ್, ಇಲ್ಲಿವರೆಗೂ ಕೂಡ ನಡೆದಂತಹ FDA SDAಗೆ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರಲಿ, ಮಾಡಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರಲಿ, ಎಲ್ಲವನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ನಿಮಗೆ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟಂತೆ ಕೆಳಭಾಗದಲ್ಲಿ ಕಾಣುವಂತ 8217724706 ಈ ಒಂದು ನಂಬರ್ನ ಸಂಪರ್ಕವನ್ನ ಮಾಡಬಹುದು. ಅಥವಾ ನೇರವಾಗಿ ನೀವು ಪ್ಲೇಸ್ಟೋರ್ ಹೋಗಿ KR ಟ್ಯುಟೋರಿಯಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ FDA ಮತ್ತು SDAಗೆ ಸಂಬಂಧಪಟ್ಟಂತ ಕೋರ್ಸ್ಗಳು ಕಾಣ್ತಾ ಇರುತ್ತೆ. ಆ ಕೋರ್ಸನ್ನ ನೀವು ಕ್ಲಿಕ್ ಮಾಡಿ ಅಲ್ಲೇ ಕೂಡ ಒಂದು ತರಗತಿಯನ್ನ ಬೈ ಮಾಡ್ಕೊಬಹುದು ಅಂತ ಹೇಳ್ತಾ, ಈಗ 1 by 1 ವಿಚಾರವನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಈ ಒಂದು KAಗೆ ಸಂಬಂಧಪಟ್ಟಂತ ಅಧಿಕೃತ ವೆಬ್ಸೈಟ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಈಗ ಆಲ್ರೆಡಿ ಬಂದಿದೆ. ನಾವು ನೋಡ್ತಾ ಇದೀವಿ, ಇಲ್ಲಿ ಒಂದು KA ಅವರ ಸಂಬಂಧಪಟ್ಟಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅವರ ಒಂದು ವೆಬ್ಸೈಟ್ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಸಂಬಂಧಪಟ್ಟಂತ ಮಾಹಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅನೇಕ ರೀತಿಯಾಗಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅಧಿಸೂಚನೆ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಯಾವಾಗಿಂದ ಪ್ರಾರಂಭ ಆಗುತ್ತೆ ಎಲ್ಲವೂ ಕೂಡ ಈಗ 1 by 1 ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಮೊದಲ ಚರ್ಚೆ ಯಾವುದಂದ್ರೆ ವಯೋಮಿತಿ ಸಡಿಲಿಕೆ. ಅನೇಕ ದಿನಗಳಿಂದ ಹೋರಾಟ ಇದ್ದು, ಏನಪ್ಪಾ ವಯೋಮಿತಿ ಸಡಿಲಿಕೆಯನ್ನ ಮಾಡ್ತಾರ, ಸುಮಾರು ದಿನಗಳಿಂದ
ಈ ಒಂದು ನೇಮಕಾತಿ ಆಗಿಲ್ಲ. ಆ ಕಾರಣಕ್ಕೋಸ್ಕರ ವಯೋಮಿತಿ ಸಡಿಲಿಕೆ ಆಗಬೇಕು ಅಂತ ಹೋರಾಟ ಇತ್ತು. ಅದರ ಫಲವಾಗಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ 3 ವರ್ಷಗಳ ಕಾಲ ಒಂದು ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬಹುದು, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ GM ಕ್ಯಾಂಡಿಡೇಟ್ ಅಂತ ಕರಿತೀವಿ. ಇಲ್ಲಿ ಇವರಿಗೆ ಸಂಬಂಧಪಟ್ಟಂತೆ ಸುಮಾರು 38 ವರ್ಷ ಗನಿಷ್ಠ ವಯೋಮಿತಿ ಇದೆ. ಹಾಗೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 41 ವರ್ಷಗಳವರೆಗೆ ಗನಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳ ಕಾಲ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಸೊ ಸಂಪೂರ್ಣವಾಗಿ ನಾವು ನೋಡೋದಂದ್ರೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಇದು ವಯೋಮಿತಿಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಮಾಹಿತಿ. ಆಯ್ತಾ. ಅದೇ ರೀತಿಗೆ ಮುಂದಿನ ಒಂದು ಮಾಹಿತಿ ಏನಂದ್ರೆ, ಪ್ರಮುಖವಾಗಿ ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇರುವಂತ ಪ್ರಮುಖ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ದಿನಾಂಕಗಳು. ನಾವು ಇಲ್ಲಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭಿಸುವಂತ ದಿನಾಂಕ ಅಂದ್ರೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಸೊ 9/10/2025 ಪ್ರಾರಂಭ ಆಗ್ತಾ ಇದೆ. ಸೊ ಎಲ್ಲಿವರೆಗೂ ಕೂಡ ಇರುತ್ತಂದ್ರೆ 10/11/2025 ಕೂಡ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಸಲ್ಲಿಸಬಹುದು. ಸುಮಾರು ನಿಮಗೆ 1 ತಿಂಗಳ ಕಾಲ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆನ್ಲೈನ್ ಪಾವತಿ ಅಂದ್ರೆ ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಒಂದು ದಿನ ಎಕ್ಸ್ಟ್ರಾ ಇರುತ್ತೆ. ಅಂದ್ರೆ 11th ಅಂದ್ರೆ 11/11/2025 ನಿಮಗೆ ಏನಿರುತ್ತೆ 4 ಗಂಟೆವರೆಗೆ ಈ ಒಂದು ಕಾಲಾಮಿತಿ ಇರುತ್ತೆ. ಸೊ ಅಷ್ಟರೊಳಗೆ ನೀವು ಈ ಒಂದು ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಸೊ ಇದನ್ನ ಹೊರತುಪಡಿಸಿದ್ರೆ ಪ್ರಮುಖವಾಗಿರುವಂತಹ ಮಾಹಿತಿಗಳ ಬಗ್ಗೆ ಈಗ 1 by 1 ನೋಡ್ಕೊಂತ ಹೋಗೋಣ. ಪ್ರಮುಖವಾಗಿರುವಂತದ್ದು ಇಲ್ಲಿ ಇದನ್ನು ಕೂಡ ನಾವು ನೋಡ್ಬೋಣ. ಇಲ್ಲಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮುಖಾಂತರವಾಗಿ ಯಾವ ರೀತಿಯಾಗಿ ಎಷ್ಟನ್ನ ಪೇಮೆಂಟ್ ಮಾಡಬೇಕು ಅನ್ನೋದಾದ್ರೆ, ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರವರ್ಗ 2A 2B 3A 3Bಗೆ ಸಂಬಂಧಪಟ್ಟಂತೆ ಶುಲ್ಕ ಬಂದು 750 ರೂಪಾಯಿ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರು ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 500 ರೂಪಾಯಿ ಇರುತ್ತೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ನಾವು ಗಮನಿಸ್ತಾ ಇದೀವಿ. ಇದು ಈ ಒಂದು ಶುಲ್ಕಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಮಾಹಿತಿಯಾಗಿದೆ. ಹಾಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖವಾಗಿ ಏನು ಸ್ಪರ್ಧಾತ್ಮಕ ಕೇಂದ್ರಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಲ್ಲಿ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿಗೆ ಸಂಬಂಧಪಟ್ಟಂತ ಈ ಒಂದು ಕೇಂದ್ರಗಳಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಾ ಹೋಗ್ತಾರೆ. ಓಕೆ, ಎಲ್ಲಾ ಡಿಸ್ಟಿಕ್ ಅಲ್ಲಿ ಇರಲ್ಲ, ಇಲ್ಲಿ ಸೆಲೆಕ್ಟೆಡ್ ಡಿಸ್ಟಿಕ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೇನು ಎಕ್ಸ್ಪ್ಲೈನ್ ಮಾಡಿದೆ ಅಥವಾ ಏನು ಹೇಳಿದೆ, ಸೊ ಈ ಒಂದು ಡಿಸ್ಟಿಕ್ಗಳು ಏನಾಗ್ತಾ ಇದೆ ಎಕ್ಸಾಮ್ ಅನ್ನ ನಡೆಸ್ತಾರೆ. ಪ್ರಮುಖವಾಗಿರುವಂತಹ ಮತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಕೇಂದ್ರಗಳ ಬಗ್ಗೆ ಮಾಹಿತಿಯಾಗಿರುತ್ತೆ. ಮತ್ತೊಂದು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು, ಕಡ್ಡಾಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕ ಜನಗಳಿಗೆ ಗೊಂದಲ ಇರುತ್ತೆ. ಇಲ್ಲಿ ಏನಾದ್ರೂ ಕೂಡ ನೀವು 10th ಅಲ್ಲಿ ಅಥವಾ SSLC ಅಂತ ಏನ್ ಕರಿತೀವಿ, ಇದ್ರಲ್ಲಿ ನಿಮಗೆ ಫಸ್ಟ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಏನಾದ್ರೂ ಕೂಡ ನೀವು ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡಿದ್ರೆ, ಅಥವಾ ಇಲ್ಲಿ ಏನಾಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಇಲ್ಲೇನಾಗುತ್ತೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ KPSC ಆಗಿರಲಿ ಅಥವಾ KE ಅವರೇ ಆಗಿರಲಿ ಇವ್ರುಗಳಿಂದ ನಡೆಸುವಂತ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಏನಾದ್ರೂ ಕೂಡ ಮೊದಲೇ ನೀವು ಉತ್ತೀರ್ಣರಾಗಿದ್ರೆ, ಸೊ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಾವು 10th ಅಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಅಭ್ಯಾಸ ಮಾಡಿಲ್ಲ ಮತ್ತು KEA ಮತ್ತು KPSC ನಡೆಸಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರ ಆಗಿಲ್ಲ ಅಂತ ಅಭ್ಯರ್ಥಿಗಳು ಈ ಒಂದು ಕಡ್ಡಾಯ ಕನ್ನಡವನ್ನ ಬರೆಯಬೇಕಾಗುತ್ತೆ. ಸೊ ಕನಿಷ್ಠ ನಿಮ್ಗೆ ಏನಾಗುತ್ತೆ 150 ಅಂಕಗಳಿರುತ್ತೆ. ಅದರಲ್ಲಿ ನೀವು ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕಾಗುತ್ತೆ. 50 ಅಂಕಗಳನ್ನ ಗಳಿಸಿದ್ರೆ ಮಾತ್ರ ನೀವು ಏನಾಗುತ್ತೆ ಎಲಿಜಿಬಲ್ ಇರ್ತೀರಾ, ಮತ್ತೆ ಮುಂದಿನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನೀವೇನಾದ್ರೂ ಕೂಡ 50 ಅಂಕಗಳನ್ನ ಗಳಿಸಿಲ್ಲ ಅಥವಾ ಈ ಒಂದು ಪರೀಕ್ಷೆಗೆ ಗೈರಾಜರಾಗಿದ್ರೆ ಅಂತಂದ್ರೆ, ಸೊ ನಿಮ್ಗೆ ಏನಾಗುತ್ತೆ ಮುಂದಿನ ಒಂದು ಪರೀಕ್ಷೆಗಳಿಗೆ ನೀವು ಅರ್ಹರು ಇರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ಇಲ್ಲಿ 10th ಅನ್ನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಸಮಸ್ಯೆ ಇಲ್ಲ, ಅಥವಾ ಏನಾದ್ರೂ ಕೂಡ ಈಗ ಆಲ್ರೆಡಿ ನಾವು ಅಭ್ಯಾಸ ಮಾಡಿಲ್ಲ ಸರ್, ಆಲ್ರೆಡಿ ನಾವು KPSC ಇಂದ ಅಥವಾ KE ಇಂದ ಕಡ್ಡಾಯ ಕನ್ನಡ ಪರೀಕ್ಷೆನ ನಾವು ಪಾಸ್ ಮಾಡ್ಕೊಂಡಿದ್ವಿ, ನಾವು ಮತ್ತೆ ಬರೆಯುವಂತ ಅವಶ್ಯಕತೆ ಇದೆ ಇಲ್ಲ. ಓಕೆನಾ, ಕ್ಲಿಯರ್ ಆಯ್ತಲ್ಲ. ಸೊ ಇದು ಈ ರೀತಿಯಾಗಿರುತ್ತೆ. ಈ ಒಂದು ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನ ಗಳಿಸಲೇಬೇಕಾಗುತ್ತೆ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿ ನಾವು ಕೊಡ್ತಾ ಹೋಗ್ತೀವಿ. ಹಾಗೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸುವಂಥದ್ದು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ಯಾವೆಲ್ಲ ಒಂದಿಷ್ಟು ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ಯಾವೆಲ್ಲ ಒಂದು ಹುದ್ದೆಗಳು ಅಥವಾ ಯಾವೆಲ್ಲ ಒಂದು ಲೈಕ್ ನಾವು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಯಾವ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಫೇಸ್ ಮಾಡೋಕ್ಕಾಗುತ್ತೆ ಅನ್ನೋ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಆಗಿರಲಿ, ಹಾಗೆ ಇಲ್ಲಿ ಅಂದ್ರೆ ಇದು HK ಗೆ ಸಂಬಂಧಪಟ್ಟಂತ ಒಂದಿಷ್ಟು ನೋಟಿಫಿಕೇಶನ್ ಆಗಿದೆ. ಸೊ ನಾನ್ HK ಅಲ್ಲಿ ಒಂದಿಷ್ಟು ಪೋಸ್ಟ್ಗಳು ಆಡ್ ಆಗ್ತಾ ಹೋಗ್ತಾವಲ್ಲಿ. ಸಹಾಯಕ ಇಂಜಿನಿಯರ್ ಗ್ರೂಪ್ ಬಿ ಆಗಿರಲಿ, ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ ಆಗಿರಲಿ, ಇವರಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನ ನೋಡ್ತಾ ಹೋಗ್ತೀವಿ. ಪೇಪರ್ 1ಗೆ ಸಂಬಂಧಪಟ್ಟಂತೆ 300 ಅಂಕಗಳು, ಪೇಪರ್ 2ಗೆ ಸಂಬಂಧಪಟ್ಟಂತೆ 300 ಅಂಕಗಳು. ಸೊ ಇಲ್ಲಿ ಸಮಯವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಸಾಮಾನ್ಯ ಪತ್ರಿಕೆ ಇರುತ್ತೆ, ಅನೇಕ ರೀತಿಯಾಗಿ ಏನು ಪ್ರಚಲಿತ ವಿದ್ಯಮಾನಗಳಾಗಿರಲಿ, ಹಾಗೆ ಜನರಲ್ ಸೈನ್ಸ್ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಜಿಯೋಗ್ರಫಿ ಆಗಿರಲಿ, ಕಾನ್ಸ್ಟಿಟ್ಯೂಷನ್ ಆಗಿರಲಿ, ಹಾಗೆ ಒಂದು ಮೆಂಟಲ್ ಅಬಿಲಿಟಿ ಆಗಿರಲಿ, ಹಾಗೆ ಗ್ರಾಮೀಣಾಭಿವೃದ್ಧಿ, ಹಾಗೆ
ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರಲಿ, ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಆಗಿರಲಿ, ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂಥ ಒಂದಿಷ್ಟು ಏನು ಆರ್ಥಿಕತೆಗೆ ಸಂಬಂಧಪಟ್ಟದ್ದಾಗಿರಲಿ, ಹಾಗೆ ತಾರ್ಕಿಕ ಆಲೋಚನೆ, ಪರಿಸರ ವಿಜ್ಞಾನ, ದೈನಂದಿನ ಗ್ರಹಿಕೆ ವಿಷಯಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಅದು ಅವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಒಂದು ಏನು ಅವ್ರ ಕ್ವಾಲಿಫಿಕೇಶನ್ ಇರುತ್ತೆ, ಅದರ ಮೇಲೆ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅನುಗುಣವಾಗಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಅದನ್ನ ಕೆಳಭಾಗದಲ್ಲಿ ಇದೆ. ಸೊ ಅನೇಕ ರೀತಿಯಾಗಿ ನಾವು ಗಮನಿಸ್ಕೊಂತ ಹೋಗ್ಬೋದು. ಹಾಗೆ ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಪ್ರಥಮ ದರ್ಜೆ ಸಹಾಯಕರು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಅಲ್ಲಿ ಕೋರ್ಟ್ ಕ್ಲರ್ಕ್ ಆಗಿರಲಿ, ಹಾಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರಲಿ, ಹಾಗೆ ಸಹಾಯಕ ಗ್ರಂಥಪಾಲಕರು, ಸಹಾಯಕ ಲೆಕ್ಕಿಗ, ಹಾಗೆ ಕಿರಿಯ ಅಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಮಾರಾಟ ಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತೆ, ಅದೇ ರೀತಿಗೆ ಪ್ರಮುಖವಾಗಿ ನೋಡುವಂಥದ್ದು ಇಲ್ಲಿ ಕಿರಿಯ ಅಧಿಕಾರಿಗಳು, ಗ್ರಂಥಪಾಲಕರು, ಇವರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಇರುತ್ತೆ. ಇಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾವು ಈಗ ಆಲ್ರೆಡಿ ಮೇಲ್ಗಡೆ ಹೇಳಿದಂತಹ ಅನೇಕ ವಿಚಾರಗಳು ಆಡ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಹೊಸ ವಿಷಯಗಳು ಆಡ್ ಆಗಿರೋದು ಏನಂತಂದ್ರೆ ಪ್ರಮುಖವಾಗಿರುವಂಥದ್ದು ಇಲ್ಲಿ ನೋಡಿ, ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಯ ವಿಷಯಗಳು, ಇದು ಕೂಡ ಆಡ್ ಆಗಿದೆ. ಹಾಗೆ ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು, ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು, ಇವುಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಆಡ್ ಆಗಿದೆ. ಸೊ ನಾವು ಆಲ್ರೆಡಿ VAಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡಿರ್ತೀವಿ, ಅಥವಾ PDOಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿರ್ತೀವಿ. ಅವುಗಳಿಗೆ ಸಂಬಂಧಪಟ್ಟಂತ ಅನೇಕ ವಿಷಯಗಳು ಇದರಲ್ಲಿದೆ. ಓಕೆನಾ, 90% ಅದರಲ್ಲಿ ಸಂಬಂಧಪಟ್ಟಂತ ವಿಷಯಗಳಿದೆ. ಇನ್ನು 10% ಏನಾಗಿದೆ ಅಂದ್ರೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಏನು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು, ಹಾಗೆ ಸಾಮಾಜಿಕ ಬದಲಾವಣೆ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಪ್ರಸ್ತುತ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತ ಕುರಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಇರುತ್ತೆ, ಅಥವಾ ಅವುಗಳಿಗೆ ಸಂಬಂಧಪಟ್ಟಂತ ಆ ಒಂದು ವಿಷಯವನ್ನ ಆಡ್ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅದು ಉಳಿದಂತೆ ಪ್ರಮುಖವಾಗಿರುವಂಥದ್ದು ಪ್ರಚಲಿತ ಘಟನೆಗಳಿರುತ್ತೆ, ಹಾಗೆ ಜನರಲ್ ಸೈನ್ಸ್ ಇರುತ್ತೆ, ಹಾಗೆ ಜಿಯೋಗ್ರಫಿ ಇರುತ್ತೆ, ಕಾನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಜೊತೆಗೆ ಪ್ರಮುಖವಾಗಿರುವಂಥದ್ದು ಇಲ್ಲಿ ಏನು ಸೈನ್ಸ್ ಅಂಡ್ ಟೆಕ್ ಇರುತ್ತೆ. ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ಪ್ರಮುಖವಾಗಿ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳಾಗಿರಲಿ, ಮತ್ತೆ ಮೆಂಟಲ್ ಎಬಿಲಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಅಲ್ಲಿ ಈ ಒಂದು VA ಮತ್ತು PDO ಎಕ್ಸಾಮ್ ನಡೆದಾಗ ಸ್ಪೆಸಿಫಿಕ್ ಆಗಿ ಇದನ್ನು ಕೊಟ್ಟಿರಲ್ಲ. ಸೊ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಸೊ ಒಟ್ಟಾರೆಯಾಗಿ ಇಷ್ಟು ವಿಷಯಗಳು ಪೇಪರ್ 1ಗೆ ಸಂಬಂಧಪಟ್ಟಂತೆ ಇದೆ. ಸೊ ಇವೆಲ್ಲವನ್ನು ಒಳಗೊಂಡಂತೆ ನಾವು ಈಗ ಆಲ್ರೆಡಿ ಹೇಳಿದಂತೆ ಸುಮಾರು 500ಕ್ಕಿಂತ ಹೆಚ್ಚು ನಿಮಗೆ ಏನು ಚಾಪ್ಟರ್ ವೈಸ್ ತರಗತಿಗಳು ಸಿಗ್ತಾ ಹೋಗುತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇವುಗಳಿಗೆ ನಾವು ಏನು ಆನ್ಲೈನ್ ಕೋರ್ಸ್ ಅನ್ನ ಕೊಡ್ತಾ ಇದ್ವಿ. ಪೇಪರ್ 1ಗೆ ಸಂಬಂಧಪಟ್ಟಂತೆ ಇದು ಪ್ರಮುಖವಾಗಿ 100 ಅಂಕಗಳಿಗಿರುತ್ತೆ, 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನಾವು ಗಮನಿಸೋದು ಸಂವಹನ ಪತ್ರಿಕೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಹಾಗೆ ಕಂಪ್ಯೂಟರ್. ಸೊ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳು, ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 35 ಪ್ರಶ್ನೆಗಳು, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು, ಒಟ್ಟಾರೆಯಾಗಿ 100 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಸೊ ಇದಕ್ಕೂ ಕೂಡ ನಾವು ಪೇಪರ್ 2ಗೆ ಸಂಬಂಧಪಟ್ಟಂತೆ ಕೂಡ ನಾವು ಕೋಚಿಂಗ್ ಅನ್ನ ಕೊಡ್ತಾ ಇದ್ವಿ. ಪೇಪರ್ 1 ಮತ್ತೆ ಪೇಪರ್ 2 ಎರಡಿಗೆ ಸಂಬಂಧಪಟ್ಟಂತೆ, ಅದು FDA ಮತ್ತು SDAಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಏನೆಲ್ಲ ಇರುತ್ತೆ ಅವೆಲ್ಲವನ್ನು ಕೂಡ ನಾವು ಕೊಡ್ತಾ ಇದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಸ್ಪೆಸಿಫಿಕ್ ಪೇಪರ್ ಅಂತ ಮೇಲ್ಗಡೆ ಹೇಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿ ಇಲ್ಲಿ ಕೊಡ್ತಾ ಹೋಗಿದ್ರೆ, ಕಿರಿಯ ಅಧಿಕಾರಿ, ಮಾರಾಟ ಪ್ರತಿನಿಧಿಗೆ ಸಂಬಂಧಪಟ್ಟಂತ ಏನು ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಬರುತ್ತಾ ಅನೇಕ ರೀತಿಯಂತ ಏನೆಲ್ಲ ಕಂಟೆಂಟ್ ಇದೆ ಅದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಇದು ಸಂಬಂಧಪಟ್ಟಂತ ನೋಟಿಫಿಕೇಶನ್ಸ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಗಮನಿಸ್ಕೊಂತ ಹೋಗ್ಬೋದು. ಹಾಗೆ ದ್ವಿತೀಯ ದರ್ಜೆ ಸಹಾಯಕರು ಇಲ್ಲಿ ಪ್ರಮುಖವಾಗಿ ನಾವೇನು FDAಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಸೊ ಅದೇ ರಿಲೇಟೆಡ್ ಆಗಿರುತ್ತೆ. ಇದು ಅಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಸೇಮ್ ಆಸ್ ಇಟ್ ಈಸ್ ಅದೇ ತರ ಬಂದ್ಬಿಡುತ್ತೆ. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಆಗಿರಲಿ, ಕಿರಿಯ ಸಹಾಯಕ ಆಗಿರಲಿ, ಹಾಗೆ ಆಪರೆಂಟ್ ಆಗಿರಲಿ, ಅದೇ ರೀತಿ ಆಪರೇಟರ್ ಆಗಿರಲಿ, ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಗಿರಲಿ. ಅದೇ ರೀತಿಗೆ ಪ್ರಮುಖವಾಗಿ ಇಲ್ಲಿ ನಾವು ನೋಡುವಂಥದ್ದು ಮತ್ತಷ್ಟು ಅಂದ್ರೆ ಇಲ್ಲಿ ಏನು ಸಹಾಯಕ ಏನು ಸಂಚಾರ ನಿರೀಕ್ಷಕ, ಅದನ್ನು ಕೂಡ ನಾವು ಇಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಸೊ ಅವರು ಕೂಡ ಆಡ್ ಆಗ್ತಾ ಹೋಗ್ತಾರೆ. ಅವರು ಕೂಡ ಸೇಮ್ FDA ತರ ಏನಾಗ್ತಾ ಹೋಗುತ್ತೆ, ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕೂಡ ಇರುತ್ತೆ. ಪೇಪರ್ 1ಗೆ ಸಂಬಂಧಪಟ್ಟಂತೆ ಏನು FDA ನಲ್ಲಿ ಚರ್ಚೆ ಮಾಡಿದ್ವಿ ಅದೇ ತರ ವಿಷಯಗಳು ಇರ್ತವೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಏನ್ ಮಾಡ್ತಾ ಹೋಗ್ತಾರೆ, ಕೆಲವೊಂದು ವಿಷಯಗಳನ್ನ ಮಾತ್ರ ಇಲ್ಲಿ ಸ್ಕಿಪ್ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಮೆಂಟಲ್ ಎಬಿಲಿಟಿನ ತೋರಿಸಿಲ್ಲ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ವಿಚಾರಗಳಿಲ್ಲ, ಮತ್ತೆ ಅನೇಕ ವಿಚಾರಗಳನ್ನ ಇಲ್ಲಿ ಸ್ಕಿಪ್ ಆಗಿದೆ. ಸೊ ಮ್ಯಾಕ್ಸಿಮಮ್ ನಾವು FDAಗೆ ರೆಡಿ ಆಗ್ತೀವಿ ಅಂದ್ರೆ ಇದು SDA ಕೂಡ ರೆಡಿ ಆಗಿದೀವಿ ಅಂತಾನೆ ಅರ್ಥ. ಸೊ ಆ ರಿಲೇಟೆಡ್ ಸೇಮ್ ಇರುತ್ತೆ, ಆಸ್ ಇಟ್ ಈಸ್ ಇರುತ್ತೆ. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ನಾವು ಏನು ಪೇಪರ್ 1 ಅಲ್ಲಿ ನಾವು ಹೇಳ್ತಾ ಹೋದ್ವಿ, ಸಂವಹನ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅದೇ ಆಸ್ ಇಟ್ ಈಸ್ ಇರುತ್ತೆ. ಕನ್ನಡ ಅಂದ್ರೆ ಸಾಮಾನ್ಯ ಕನ್ನಡ ಆಗಿರಲಿ, ಸಾಮಾನ್ಯ ಇಂಗ್ಲಿಷ್ ಆಗಿರಲಿ, ಕಂಪ್ಯೂಟರ್ ಆಗಿರಲಿ ಸೇಮ್ ಇರುತ್ತೆ. ಸೊ ಇದು FDA ಮತ್ತು SDAಗೆ ಸಂಬಂಧಪಟ್ಟಂತೆ ಯಾರಿಬ್ರು ಅಂದ್ರೆ ಲೈಕ್ FDAಗೆ ತಯಾರಾದ್ರಿಂದ SDAಗೆ ನೀವು ಏನಾಗುತ್ತೆ ತಾನಾಗಿ ಅದು ತಯಾರಾಗಿರುತ್ತೆ, ಅಥವಾ ಪರೀಕ್ಷೆಯಲ್ಲಿ ನೀವು ತಯಾರಿ ಆಗಿದೆ ಅಂತಾನೆ ಅರ್ಥ ಆಗುತ್ತೆ. ಸೊ ಇಷ್ಟು ಈ ಒಂದು ಏನು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಸಮಗ್ರ ಮಾಹಿತಿ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ಲೈಕ್ ನಾವೇನು FDAಗೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳನ್ನ ಆಡ್ ಮಾಡಿದ್ದಾರೆ ಅದನ್ನ ನೋಡಿದ್ವಿ, ಮತ್ತೆ ಮೆಂಟಲ್ ಅಬಿಲಿಟಿ ಸ್ಪೆಸಿಫಿಕ್ ಆಗಿ ಅವರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿರುತ್ತದೆ ಏನಂದ್ರೆ ಇಲ್ಲಿ ಈ OMR ಶೀಟ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಚರ್ಚೆ.
ಸೊ ಇಲ್ಲೇನಾಗುತ್ತೆ ಋಣಾತ್ಮಕ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇರುತ್ತೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದರೂ ಕೂಡ ಒಂದು ನೆಗೆಟಿವ್ ಅಂದರೆ ಇಟ್ ಮೀನ್ಸ್ ಏನಾದರೂ ಕೂಡ ಪ್ರತಿಯೊಂದು ಪ್ರಶ್ನೆಗೂ ನೆಗೆಟಿವ್ ಅಥವಾ ನಮಗೆ ಆ ಒಂದು ಉತ್ತರ ಸರಿಯಾಗಿಲ್ಲ ಅನ್ನೋದಾದ್ರೆ ಸೊ ನಿಮ್ಗೇನಾಗ್ತಾ ಹೋಗುತ್ತೆ, ಪ್ರಮುಖವಾಗಿ 4ನೇ ಒಂದು ಅಂಶ ಅಂದರೆ 1/4 ನಿಮ್ಗೇನಾಗುತ್ತೆ ನೆಗೆಟಿವ್ ಅಂಕಗಳು ಇರುತ್ತೆ. ಓಕೆನಾ. ಸೊ ನಿಮ್ಗೇನಾಗುತ್ತೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಿಮ್ಗೇನಾಗುತ್ತೆ 4ನೇ ಒಂದು ಅಂಶ. ಓಕೆನಾ. ಅಂದರೆ 25% ಏನಾಗುತ್ತೆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ, ಅಥವಾ 4ನೇ ಒಂದು ಅಂಶ ಅಥವಾ 1/4 ನೆಗೆಟಿವ್ ಅಂಕಗಳನ್ನ ಕಳೀತಾರೆ. ಮತ್ತೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ಒಂದು ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಗೊಂದಲ ಇದೆ. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ OMR ಶೀಟಲ್ಲಿ ಈಗ ಟೋಟಲ್ ಆಗಿ 5 ಆಯ್ಕೆಗಳನ್ನ ಕೊಡ್ತಾ ಹೋಗಿದ್ದಾರೆ. 1 2 3 4 5. ಸೊ ಏನ್ ಮಾಡ್ತಾ ಹೋಗ್ತಾರೆ, ಆಯ್ಕೆ 1, ಆಯ್ಕೆ 2, ಆಯ್ಕೆ 3, ಆಯ್ಕೆ 4, ಆಯ್ಕೆ 5 ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಪ್ರಮುಖವಾಗಿ ಈ ಬಾರಿ KE ಅವರು ಹೊಸದಾಗಿ ಈ ಒಂದು ಅಂಶವನ್ನ ಆಡ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿರುವಂತದ್ದು ಮೂವ್ ಆಗಿರ್ತಿದ್ದು. ಯಾಕೆಂದ್ರೆ ಇಲ್ಲಿ ಅನೇಕ ರೀತಿಯ ಚರ್ಚೆ ಇತ್ತು, ವಿವಾದಗಳಿತ್ತು, ಅಪವಾದಗಳಿತ್ತು. ಏನಾಗುತ್ತೆ, ಈ ಒಂದು ಎಕ್ಸಾಮ್ ಮುಗಿದ ತಕ್ಷಣ ಒಂದು ತಿದ್ದುಪಡಿ ಆಗುತ್ತೆ OMR ಶೀಟು, ಇದೆಲ್ಲವೂ ಕೂಡ ಅನೇಕ ರೀತಿಯಾಗಿ ಅಪವಾದಗಳನ್ನ ಸೊ ಹೊಂದ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಈ ಒಂದು KE ಅವರು ಒಂದು ಸ್ಟೆಪ್ ಮೂವ್ ಆಗಿದ್ದಾರೆ. ಸೊ ಇಲ್ಲೇನಾಗಿದ್ರೆ 5ನೇ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನಂದ್ರೆ ಏನಾಗುತ್ತೆ, ಯಾವ್ದಾದ್ರು ಒಂದು ಕ್ವಶನ್ಸ್ ಈಗ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ತೀನಿ. ಈಗ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಿರ್ತಾರೆ. ಸಿಂಪಲ್ ಆಗಿ ಎಕ್ಸಾಂಪಲ್ ನ ಕೊಡ್ತೀನಿ. ಸೊ ಏನಿರುತ್ತೆ, ಒಂದು ಬೆಂಗಳೂರು ಇರುತ್ತೆ, B ಏನಿರುತ್ತೆ ಅಂದ್ರೆ ಮೈಸೂರು ಅಂತ ಇರುತ್ತೆ, C ಕಲಬುರಗಿ ಇರುತ್ತೆ, 4ನೇದು ಧಾರವಾಡ ಅಂತ ಇರುತ್ತೆ. ಸೊ 5ನೇ ಆಪ್ಷನ್ಸ್ ಏನಿರುತ್ತೆ, ಯಾವುದು ಅಲ್ಲ ಅಥವಾ ಉತ್ತರ ಗೊತ್ತಿಲ್ಲ ಅಂತ ಇರುತ್ತೆ. ಉತ್ತರ ಗೊತ್ತಿಲ್ಲ 5 ಆಯ್ಕೆಗಳು ಇರುತ್ತೆ. ಸೊ ಇಲ್ಲೇನಾಗುತ್ತೆ, ನಮಗೆ ಈ ಒಂದು OMR ಶೀಟ್ ಅಲ್ಲಿ 5 ಆಯ್ಕೆಗಳಿದೆ. ಸೊ ನಮಗೆ ಉತ್ತರವನ್ನ ಗೊತ್ತಿದ್ರೆ ನಿಮಗೆ ಎಸ್ ಅಪ್ಪ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಯ್ಕೆ 1 ಸರಿಯಾಗಿದೆ. ಇನ್ ಕೇಸ್ ನಮ್ಗೆ ಗೊತ್ತೇ ಇಲ್ಲಪ್ಪ, ನಾನು ಹೇಳ್ತಿರೋದು ನಿಮಗೆ ಗೊತ್ತೇ ಇಲ್ಲ, ಇದು ತುಂಬಾ ಸಿಂಪಲ್ ಪ್ರಶ್ನೆ, ನಾನು ಹೇಳ್ತಿರೋದು ತುಂಬಾ ಡಿಫಿಕಲ್ಟ್ ಪ್ರಶ್ನೆಗಳು ಇರ್ತವೆ, ಅಲ್ಲಿ ನಿಮಗೆ ಉತ್ತರ ಗೊತ್ತಾಗೋದೇ ಇಲ್ಲ. ಸೊ ನಮ್ಗೆ ಉತ್ತರನೇ ಗೊತ್ತಿಲ್ಲ ಅನ್ನೋದಂದ್ರೆ ಸೊ ನೀವು ಖಾಲಿ ಬಿಟ್ಟು ಬರೋ ಆಗಿಲ್ಲ. ಸೊ ನೀವೇನ್ ಮಾಡಬೇಕು, ನಮಗೆ ಯಾವುದು ಅಂದ್ರೆ ನಮಗೆ ಗೊತ್ತಿಲ್ಲ ಅನ್ನೋಂಥ ಆಯ್ಕೆಗೆ ಓಕೆನಾ ಇದನ್ನ ಶೇರ್ ಮಾಡ್ಕೋಗುತ್ತೆ. ಓಕೆನಾ. ಸೊ ಪ್ರಮುಖವಾಗಿ ಇದೇನಾಗುತ್ತೆ ಅಂದ್ರೆ ಎಕ್ಸಾಮ್ ನೋಡಿ, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನ ನಿಮಗೆ ಕೊಡ್ತಾರೆ. ಸೊ ಈ ರೀತಿಯಾಗಿ ಯಾವ ಪ್ರಶ್ನೆಗಳಿಗೆ ನಿಮಗೆ ಗೊತ್ತಿಲ್ಲ, ಓಕೆನಾ, ಉತ್ತರಿಸದೇ ಇರೋದೇ ಪ್ರಶ್ನೆಗಳಿಗೆ ಏನ್ ಮಾಡ್ತಾ ಹೋಗ್ತಾರೆ, ಕೊನೆಯದಾಗಿ ನಿಮಗೆ 5 ನಿಮಿಷಗಳನ್ನ ಕೊಡ್ತಾರೆ. ಆ ಒಂದು 5 ನಿಮಿಷದಲ್ಲಿ ಉತ್ತರಿಸದೇ ಇರುವಂತ ಪ್ರಶ್ನೆಗಳಿಗೆ ಸೊ ನಮಗೆ 5ನೇ ಆಯ್ಕೆಯಲ್ಲಿ ನೀವು ರೌಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಇನ್ ಕೇಸ್ ರೌಂಡ್ ಮಾಡಿಲ್ಲ ಸರ್, ನಾನು ಈ ಒಂದು ಯಾವುದೇ ರೀತಿಯ ಆಯ್ಕೆಗಳಿಗೆ ನಾನು ರೌಂಡ್ ಮಾಡಿಲ್ಲ, 1ನೇದಕ್ಕೂ ರೌಂಡ್ ಮಾಡಿಲ್ಲ, 2ನೇದಕ್ಕೂ ರೌಂಡ್ ಮಾಡಿಲ್ಲ, 3ಕ್ಕೂ 4 5ನೇದಕ್ಕೂ ಕೂಡ ರೌಂಡ್ ಮಾಡಿಲ್ಲ ಅನ್ನೋದಂದ್ರೆ ನೀವು ರೌಂಡ್ ಮಾಡಿಲ್ಲ. ಮೊದಲೇನಾಗಿತ್ತು ಅಂದ್ರೆ ನಿಮಗೆ ಈ ಒಂದು ಗಮನಿಸಬೇಕು. ಸೊ ಇಲ್ಲೇನಾಗ್ತಾವಿತ್ತು, ರೌಂಡ್ ಮಾಡಲೇಬೇಕಾಗಿತ್ತು. ಇಲ್ಲಿ ಪ್ರಮುಖವಾಗಿ ನೀವು ಈ ತರ ರೌಂಡ್ ಮಾಡ್ದಲೇ ಬಂದ್ರೆ ಅಂತಂದ್ರೆ ಸೊ ಅವ್ರೇನ್ ಮಾಡ್ತಾ ಹೋಗ್ತಾರೆ, ಇದಕ್ಕೂ ಕೂಡ ನಿಮ್ಗೆ 1/4 ಅಂದ್ರೆ 4ನೇ ಒಂದು ಅಂಶ ನೆಗೆಟಿವ್ ಅಂಕಗಳನ್ನ ಕಳೀತಾರೆ. ಅಂದ್ರೆ ನೀವು ಕಡ್ಡಾಯವಾಗಿ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ನೀವು 5ನೇ ಆಯ್ಕೆನ ರೌಂಡ್ ಮಾಡ್ಲಿಕ್ಕೆ ಬರಲೇಬೇಕು. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ನಿಮ್ಗೆ ಎಲ್ಲವೂ ಕೂಡ ಆದ ನಂತರ ಎಕ್ಸಾಮ್ ಆದ ನಂತರ ಇಟ್ ಮೀನ್ಸ್ ಅಂದ್ರೆ ನಿಮ್ಗೆ ಒಂದು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನ ಕೊಡ್ತಾರೆ. ಆ ಒಂದು 5 ನಿಮಿಷದ ಒಳಗೆ ನೀವು ಯಾವೆಲ್ಲ ಒಂದು ಉತ್ತರಗಳಿಗೆ ಅಥವಾ ಯಾವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿಲ್ಲ ಅಂತ ಪ್ರಶ್ನೆಗಳಿಗೆ ಆಯ್ಕೆ 5ಅನ್ನ ನೀವು ಶೇಡ್ ಮಾಡಿ ಬರಲೇಬೇಕಾಗುತ್ತೆ. ಶೇಡ್ ಮಾಡಿ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಅಂಕಗಳು ಬೀಳುತ್ತೆ. ಅರ್ಥ ಆಗ್ತಿದಿಲ್ಲ. ಸೊ ಇನ್ ಕೇಸ್ ಇಲ್ಲ ಸರ್, ನಮಗೆ ಈ ಒಂದು ಎಕ್ಸಾಮ್ಗೆ ಅಥವಾ ಈ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಆಯ್ಕೆ 1 ನಮ್ಗೆ ಪಕ್ಕ ಉತ್ತರ ಗೊತ್ತಿದೆ, ಓಕೆ, ನಾವು ಉತ್ತರವನ್ನು ಗೊತ್ತಿದ್ರೆ ನಿಮಗೆ ಅಂಕಗಳು ಬರುತ್ತೆ. ಇನ್ ಕೇಸ್ ಇಲ್ಲ ಸರ್ ನಾನು ಗೆಸ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಗೆಸ್ ಮಾಡಿ ಅನ್ನೋದು, ಇನ್ ಕೇಸ್ ಅದು ತಪ್ಪಾಗಿತ್ತು ಅಂದ್ರೆ ನಿಮಗೆ ನೆಗೆಟಿವ್ ಅಂಕಗಳು ಬರುತ್ತೆ. ಓಕೆನಾ. ಇನ್ ಕೇಸ್ ನಿಮ್ಗೆ ಏನಾಗುತ್ತೆ, ಇಲ್ಲ ನಂಗೆ ಉತ್ತರನೇ ಗೊತ್ತಿಲ್ಲ, ನನಗೆ ಒಂದು ಉತ್ತರ ಗೊತ್ತಿರೋದ್ರಿಂದ 5ನೇ ಆಯ್ಕೆನ ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ನಿಮಗೆ ಉತ್ತರ ಏನಾದರೂ ಕೂಡ ನಿಮಗೆ ತಪ್ಪಾಗಿರಲಿ ರಾಂಗ್ ಆಗಿರಲಿ ಏನೇ ಆಗಿರಲಿ ಶೇಡ್ ಮಾಡಿದೆ ಅಂತ ನಿಮ್ಗೆ ನೆಗೆಟಿವ್ ಬೀಳಲ್ಲ. ಶೇಡ್ ಮಾಡಿದ್ರೆ ನೆಗೆಟಿವ್ ಅಂಕಗಳು ಬರೋದಿಲ್ಲ. ಅರ್ಥ ಆಗ್ತಿದಿಲ್ಲ. ಅಂದ್ರೆ ಉತ್ತರನೇ ಗೊತ್ತಿಲ್ಲ, ನನಗೆ ಯಾವುದೂ ಕೂಡ ಗೊತ್ತಿಲ್ಲ, ಸೊ ನನಗೆ ಉತ್ತರನೇ ಗೊತ್ತಿಲ್ಲ ಅಂದಾಗ 5ನೇ ಆಯ್ಕೆಯನ್ನು ನೀವು ಶೇಡ್ ಮಾಡಿ ಬಂದ್ರೆ ನೆಗೆಟಿವ್ ಬೀಳೋದಿಲ್ಲ. ನೀವು ಶೇಡ್ ಮಾಡಿ ಬಂದ್ರೆ ಮಾತ್ರ, ಅಂದ್ರೆ ಮಾಡದೇ ಬಂದರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಅಂಕಗಳು ಅಂದ್ರೆ 1/4 ಅಂಕಗಳು ಕಡಿತಗೊಳ್ಳುತ್ತವೆ. ಶೇಡ್ ಮಾಡಿದ್ರೆ ಇಲ್ಲ. ಓಕೆನಾ. ಸರಿಯಾದ ಉತ್ತರ ನಿಮಗೆ ಬಂದ್ರೆ ಅಂಕಗಳು ಬರುತ್ತೆ ನೀವು ಗೊತ್ತಿದ್ರೆ. ಇಲ್ಲ ನಂಗೆ ಗೊತ್ತೇ ಇಲ್ಲ 5ನೇ ಆಯ್ಕೆನ ಚೂಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಅಂಕಗಳನ್ನ ಬರೋದಿಲ್ಲ. ಅದನ್ನ ಶೇಡ್ ಮಾಡಿ ಬರಬೇಕು. ನನ್ನ ಪ್ರಕಾರ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಇದು ಈ ಬಾರಿ ಹೊಸದಾಗಿ ಆಡ್ ಮಾಡಿರುವಂತ ಮಾಹಿತಿ ಕ್ಲಿಯರ್ ಆಯ್ತಲ್ಲ. ಸೊ ಇಷ್ಟು ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂಥ ವಿಷಯಗಳು. ಸೊ ಇಷ್ಟು ನಿಮಗೆ
ಕಂಪ್ಲೀಟಾಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ಅನೇಕ ರೀತಿ ಮಾಹಿತಿಗಳು ವಯೋಮಿತಿಗೆ ಸಂಬಂಧಪಟ್ಟಂತೆ, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೊಸದಾಗಿ ಆ್ಯಡ್ ಆಗಿದೆ ಅದನ್ನು ಕೂಡ ನೋಡ್ತಾ ಹೋದ್ವಿ. ಜೊತೆಗೆ ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ಗಮನಿಸ್ತಾ ಹೋದ್ವಿ. ಹಾಗೆ ಪ್ರಮುಖ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಚರ್ಚೆ ಆಯಿತು. ಋಣಾತ್ಮಕ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಮತ್ತು OMR ಸಂಬಂಧಪಟ್ಟಂತೆ 5 ಆಯ್ಕೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ತರಗತಿಗಳಿಗೆ ಯಾರಾದರೂ ಕೂಡ ಜಾಯಿನ್ ಆಗಿರ್ತಾರೆ ಸೊ ಕೆಳಭಾಗದಲ್ಲಿ ಕಾಣುವಂಥ ನಂಬರನ್ನು ಸಂಪರ್ಕವನ್ನ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಒಂದು FDA ಮತ್ತು ST ಗೆ ಸಂಬಂಧಪಟ್ಟಂತ ಅನೇಕ ರೀತಿಯಂಥ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾ ಹೋಗ್ತವೆ. ಎಲ್ಲವನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ನಮಸ್ಕಾರ.